ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ನಮಸ್ಕಾರ. ಹೊಟ್ಟೆ ಹೊಲಿದ್ರೆ ಆಯ್ತಾ? ಇಲ್ಲೇನಾ? ಏನು ಸರ್ ಇನ್ನು ಹೊಲ್ತಾ ಇಲ್ಲ? 2-3 ಗಂಟೆಲ್ಲಿ ಹೊಲ್ತೀನಿ ಅಂದಿದ್ರೆ. ಕ್ಷಮಿಸಿ ಸರ್, ನನ್ನ ಕೈಲಿ ಹೊಲಿಯೋಕ್ಕಾಗಲ್ಲ. ಈಗ ದುಡ್ಡು ಜಾಸ್ತಿ ಬೇಕಂದ್ರೆ ಕೇಳಿ, ಕೊಡ್ತೀನಿ. ದುಡ್ಡಿನ ವಿಷಯ ಅಲ್ಲ ಸರ್, ನನ್ನ ಹತ್ರ ಹೊಲಿಗೆ ಮಿಷಿನ್ ಇಲ್ಲ. ಏನು ಟೈಲರಿಂಗ್ ಮಿಷಿನ್ ಇಲ್ದಲೆ ಹೊಲ್ಕೊಡ್ತೀನಿ ಅಂತ ಒಪ್ಕೊಂಡ? ಇತ್ತು ಸರ್, ಈಗಿಲ್ಲ. ಏನಪ್ಪ ಇತ್ತು ಈಗಿಲ್ಲ ಅಂದ್ರೆ ಏನೇನೋ ಮಾತಾಡ್ತಾ ಇದೀಯಾ? ನನ್ನ ಹೆಂಡತಿ ಹೇಳಿದ್ಲು ನಮ್ಮೂರಲ್ಲಿರೋ ಟೈಲರ್ಗೆ ಕೊಡು ಅಂತ. ನಾನು ನೀನ್ ಚೆನ್ನಾಗಿ ಹೊಲಿತಿ ಅಂತ ಕೊಟ್ಟೆ. ನನ್ನಿಬ್ರು ಮಕ್ಕಳು ಹೊಸ ಯೂನಿಫಾರ್ಮ್ ಬರುತ್ತೆ ಅಂತ ಆಸೆಯಿಂದ ಕಾಯ್ತವ್ರೆ. ಅವ್ರಿಗೆ ಏನ್ ಹೇಳ್ಬೇಕು ಈಗ ನಾನು? ಕ್ಷಮಿಸಿ ಸರ್, ಹೀಗಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಗಲ್ಲ ಅಂದ್ಮೇಲೆ ಏನಕ್ಕೆ ಒಪ್ಕೋಬೇಕು? ನನ್ನ ಮನೇಲಿ ಏನಂತ ಉತ್ತರ ಕೊಡ್ಲಿ? ಆಗ ನೋಡಿದ್ರೆ ನಾನು ಎಷ್ಟು ಚೆನ್ನಾಗಿ ಹೊಲಿತೀನಿ, ನೀವೇ ಒಂದು 10 ಜನಕ್ಕೆ ಹೇಳ್ತೀರಾ ಅಂದಿದ್ದೆ. ಈಗ ನೋಡಿದ್ರೆ ಹೊಲಿಯಕ್ಕೆ ಆಗಿಲ್ಲ ಅಂತಿದೀಯಾ? ನಿನ್ ಬಗ್ಗೆ ಊರವ್ರಿಗೆಲ್ಲ ಒಳ್ಳೆ ಮಾತು ಹೇಳ್ಬೇಕಾ? ನೋಡು ಊರಿಗೆಲ್ಲ ನಾನೇನ್ ಹೇಳ್ತೀನಿ ಅಂತ. ಸರ್ 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 ಹಂಗೆ ಮಾಡ್ಬಿಡಿ ಸರ್, ಅದು ಕೊಡಿ ಸರ್. ರಾತ್ರಿ ಹೆಂಗಾರು ಮಾಡಿ ಆಗ್ತೀನಿ. ಎಲ್ಲಾಗಿದೆ? ಅದು ಗಣಿ ಸುಬ್ಬುನ ಮನೆಗೆ ಬಿಡಕ್ ಹೋಗಿದೆ. ಬಿಟ್ ಬಂದ್ಬಿಟ್ಯಾ? ಅವರು ಇದ್ದಿದ್ರೆ ಚೆನ್ನಾಗಿರೋದೆ. ಯಾಕಣ್ಣ? ನಾನು ತುಂಬಾ ಖುಷಿಯಾಗಿದ್ದೀನಿ ಪುಟಿ. ಅದಕ್ಕೆ ನಿನ್ ಕೈಯಾರೆ ಶಾವಿಗೆ ಪಾಯಸ ಮಾಡಿಸ್ಕೊಂಡು ತಿನ್ಬೇಕು ಅಂತ ಅನಿಸ್ತಾ ಇದೆ. ಇವತ್ತಾಗಲ್ಲ ಅಣ್ಣ, ಅಮ್ಮನ ಕೈಯಲ್ಲಿ ಹೇಳಿ ಮಾಡಿಸ್ಕೊ. ಏನ್ ಪುಟಿ, ಒಂದ್ 10 ನಿಮಿಷ ಕೆಲ್ಸ. ಹಾಲ್ ಬಿಸಿ ಮಾಡೋದು, ಶಾವಿಗೆ ಹಾಕೋದು. ಏನು ಏನ್ ಜಗಳ ಆಡ್ತಾ ಇದ್ದೀರಾ? ಏನಿಲ್ಲಮ್ಮ, ಜಗಳ ಏನಲ್ಲ. ನಾನು ಪುಟ್ಟಿಗೆ ಹೇಳ್ತಾ ಇದೀನಿ, ನನ್ಗೆ ಶಾವಿಗೆ ಪಾಯಸ ತಿನ್ಬೇಕು ಅನಿಸ್ತಿದೆ ಅಂತ. ಅದಕ್ಕೆ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ ಅಂತಿದ್ದಾಳೆ. ಯಾಕಮ್ಮ ಹಾಗಂತಿದ್ಯಾ? ಅಮ್ಮ ನಂಗೆ ಆಗ್ತಿಲ್ಲ ಅಮ್ಮ, ಈಗ ನೀನೇ ಮಾಡ್ಕೊಟ್ಬಿಡು. ಬೇಡ ಬೇಡ, ನನಗೆ ಪುಟ್ಟಿನೇ ಮಾಡ್ಕೊಡ್ಬೇಕು. ನಾನು ಅವಳ ಕೈಯಾರೆ ಮಾಡಿರೋ ಶಾವಿಗೆ ಪಾಯಸನೇ ತಿನ್ಬೇಕು. ಬಾ ಬಾ ಅಣ್ಣ ಅರ್ಥ 10 ನಿಮಿಷ ಬಾ. ಇವತ್ತು ನಮ್ಮ ಯಜಮಾನ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು. ಡ್ಯೂಟಿಗೆ ಹೋಗ್ಲಿಲ್ಲ ಅಂದಿದ್ರೆ ಇಲ್ಲೇ ಇದ್ದು ಈ ಸಂತೋಷ ನೋಡ್ತಿದ್ರು ಅನ್ಸುತ್ತೆ. ಪಾಪ ನನ್ನ ಮಗಳಿಗೆ ಅವ್ರ ಗಂಡನ ಬಗ್ಗೆನೇ ಯೋಚನೆ. ಇಲ್ಲ ಅಂದಿದ್ರೆ ಅವ್ರ ಅಣ್ಣ ಹೇಳಿದ್ದನ್ನ ಮಾಡ್ಕೊಡಲ್ಲ ಅಂತ ಹೇಳ್ದವಳೆ ಅಲ್ಲ. ಅದ್ ಸರಿ, ನರಸಿಂಹ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾನೆ? ಎಷ್ಟು ಬೇಕೋ ಅಷ್ಟು ಹಾಕೊಂತೀನಿ. ನಮ್ದೆಲ್ಲ ಊಟ ಆಯ್ತು ಕಂದ. ನಿನ್ಗೆ ಇಟ್ಟಿದ್ದು ಅನ್ನ ನೋಡು ಸಾಕ. ಇಲ್ಲ ಅಂದ್ರೆ ಒಂದು 5 ನಿಮಿಷ ಅನ್ನಕ್ಕೆ ಇಟ್ಬಿಡ್ತೀನಿ. ಪರವಾಗಿಲ್ಲ ಅಮ್ಮ, ನನಗೇನು ಅಷ್ಟು ಹಸುವಿಲ್ಲ, ಇಷ್ಟೇ ಸಾಕು. ನಿನ್ ತಂಗಿ ಊಟ ಮಾಡ್ಸೋ. ಅಮ್ಮ ಊಟ ಮಾಡು ಅಂದ್ರೆ ಹಾಗೆ ಹೋಗ್ತಾ ಇದೆಯಾ? ಅದು ಯಾಕೋ ಒಂಥರ ಹೊಟ್ಟೆಲ್ ಸಂಕಟ ಆಗ್ತಿದೆ. ನಾನು ಆಮೇಲೆ ಊಟ ಮಾಡ್ತೀನಿ ಅಣ್ಣ. ಹೌದಾ? ಅದು ಏನೋ ಅದು ಇದು ತಿಂದು ಹೊಟ್ಟೆ ಕೆಟ್ಟಿರ್ಬೇಕು. ಸಿಹಿ ತಿಂದ್ರೆ ಸರಿ ಹೋಗುತ್ತಂತೆ. ನೀನೊಂದು ಸ್ವಲ್ಪ ಪಾಯಸ ತಿನ್ನು. ಬೇಡ ಅಣ್ಣ. ಸರಿ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಅದಕ್ಕೆ ನಿನ್ ಕೈಯಾರೆ ನೀನೇ ತಿನ್ಸು. ತಿನ್ಸು ಪುಟ್ಟಿ. ಕ್ಷಮಿಸೋಣ, ಬೇರೆ ಯಾವುದೋ ಗಮನದಲ್ಲಿದ್ದೆ. ಪುಟ್ಟಿ, ಏನ್ ನನ್ ಮೇಲೆ ಕೋಪನಾ? ನಾನು ಯಾಕಣ್ಣ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ? ಮತ್ತೇನ್ ಪುಟ್ಟಿ,
ಇಷ್ಟು ಬಿಸಿ ಬಿಸಿ ನಂಗೆ ತಿನ್ಸಿದ್ಯಾ? ಹೇಳಿದ್ನಲ್ವ ಅಣ್ಣ, ಏನೋ ಯೋಚನೆ ಮಾಡ್ತಿದ್ದೆ ಅದಕ್ಕೆ. ಪುಟ್ಟಿ, ನೀನು ತಲೆ ಕೆಡ್ಸ್ಕೊಂಬೇಡ. ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ನಿನ್ನ ಜೀವನದಲ್ಲಿ ಆಟ ಆಡ್ದವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಇವತ್ತು ಗೆಲುವಿನ ಮೊದಲನೇ ಹೆಜ್ಜೆ. ಅಣ್ಣ, ಏನು ಮಾಡಿದೆ? ನಿನ್ನ ಜೀವನ ಸರಿ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನೇ ಮಾಡಿದ್ದೀನಿ. ಅಂದರೆ ಹೇಳಿದ್ನಲ್ಲ ತಲೆ ಕೆಡಿಸ್ಕೊಂಬೇಡ ಅಂತ. ಇದೇ ಖುಷಿಲಿ ನೀನು ಪಾಯಸ ತಿನ್ನು, ನಾನು ನಿನಗೆ ತಿನ್ನಿಸ್ತೀನಿ. ಬೇಡ, ನಂಗೆ ಹಸುವಿಲ್ಲ ಅಂತ ಹೇಳಿದ್ನಲ್ಲ. ಯಾಕೆ ಹೇಳ್ತಾ ಇದೆಯಾ? ಏನಿಲ್ಲ ಅಣ್ಣ, ತುಂಬ ದಿನ ಆದಮೇಲೆ ನಿನಗೋಸ್ಕರ ಪಾಯಸ ಮಾಡಿದ್ನಲ್ವಾ, ಅದಕ್ಕೆ ಖುಷಿಯಾಗಿದ್ದೀನಿ. ಆನಂದ ಭಾಷ್ಪ. ಹಾಂ, ನೀವು ಯಾಕೋ ಫೋನ್ ಮಾಡ್ತಾನಲ್ಲ? ಬಂದಿರ್ಬಿಡಿ. ಹಲೋ, ತಗೊಳ್ರ, ಇದನ್ನ ಹೋಗಿ ನಿಮ್ಮ ಭಾವನ್ ಕೊಡಿ. ಏನಕ್ಕ ಹಸ್ಬೆಂಡು ಅಂತಿದ್ದೆ, ಇವಾಗ ನಿಮ್ ಭಾವ ಅಂತಿದ್ಯಾ? ತರ್ಲೆ, ಹೋಗಿ ನಿಮ್ಮ ಭಾವನ್ ಕೊಡು ಫಸ್ಟ್. ಆಮೇಲೆ ಇದನ್ನ ನಾನು ಕೊಟ್ಟಿದ್ದು ಅಂತ ಮಾತ್ರ ಹೇಳ್ಬಾರ್ದು. ಆಯ್ತು. ಅಕ್ಕ, ನೀನ್ ಊಟ ಮಾಡಿದ್ಯಾ? ಆಯ್ತು. ನಿಜ ಹೇಳು ಅಕ್ಕ, ನೀನ್ ತಿನ್ಬೇಕಾಗಿರೋ ಊಟನೇ ತಾನೇ ನೀನ್ ಇಲ್ಲಿ ಭಾವಂಗ್ ಕೊಡ್ತಾ ಇರೋದು? ಅಲ್ಲ ಕಣೋ, ನಾನು ಊಟ ಮಾಡಿದಿದ್ರೆ ಅವ್ರಿಗೆ ಹೆಂಗೋ ತರಕ್ಕಾಗ್ತಿತ್ತು. ಒಂದು ಹೊತ್ತು ಹಸ್ಕೊಂಡಿದ್ರೆ ಏನಾಗಲ್ಲ, ನಂಗೆ ಅಭ್ಯಾಸ ಇದೆ. ಆದರೆ ಅವರು ಊಟ ಮಾಡಲಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಅವರೊಬ್ಬರೇ ಬೇರೆ ಇದ್ದಾರೆ, ಹಿಂಗೆ ಅಡುಗೆ ಮಾಡ್ಕೋತಾರೆ. ಮೊದಲು ಹೋಗ್ಕೊಡಿ, ನಾನು ನಿಮ್ಮ ಹಿಂದೆ ಬರ್ತೀನಿ. ಹಂಗಂದ್ರೆ ನೀನು ಭಾವಂಗ್ ಕಾಣಿಸ್ಕೋತ್ಯಾ? ಇಲ್ಲ ಇಲ್ಲ, ದೂರದಿಂದ ನೋಡ್ತೀನಿ. ಹಂಗಾದ್ರೆ ದೂರದಲ್ಲಿ ನಿಂತ್ಕೊಂಡು ಭಾವ ಊಟ ಮಾಡೋದನ್ನ ನೋಡ್ತೀಯಾ? ಹೋಗಿ ಹೋಗಿ ಬೇಗ ಬಾರ. ಹೆಸರು ಮಾತ್ರ ಭಾಸ್ಕರ್ದು, ಆದ್ರೆ ನಂಬರ್ ಸೌಂದರ್ಯ. ಭಾಸ್ಕರ್, ಸುಕನ್ಯಾ, ಮನೆಗೆ ಬಂದಿದ್ದೀರಾ? ಬೇಗ ಬನ್ನಿ, ಸೌಂದರ್ಯದಿಂದ ನನ್ನ ಕಾಪಾಡಿ. ಏನೋ ಸ್ಪೆಷಲ್ ತಗೊಂಡ್ ಬರ್ತೀನಿ ಅಂತ ಹೊರಗಡೆ ಹೋದ್ರಲ್ಲ, ಅಕಸ್ಮಾತ್ ಅವ್ರು ಬಂದ್ರು, ಈ ಸೌಂದರ್ಯದಿಂದ ನಿಮ್ಮನ್ನ ಕಾಪಾಡಕ್ಕಾಗಲ್ಲ ರಾಜಶೇಖರ್.